ಮೇಡಮ್ ಯಾಕೆ ಮೇಡಮ್ ದುಡ್ಡು ಇಸ್ಕೊಂಡ್ರಿ? ಅಲ್ಲ ಕೇಳಿಲ್ಲ ಅಂದ್ರೂ ವಾಪಸ್ ಯಾಕೆ? ಬಂಧುಗಳೇ ನಮಸ್ಕಾರ. ನಾನು ನಿಖಿಲ್ ಅಂತ, ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ನಮ್ KRS ಪಾರ್ಟಿ ಟಿ ಶರ್ಟ್ ನೋಡಿದ್ರೆ ಕೆಲವರು ದುಡ್ಡೇ ಇಸ್ಕೊಳಲ್ಲ. ಆದ್ರೆ ಇವತ್ತು ನನ್ KRS ಪಾರ್ಟಿ ಟಿ ಶರ್ಟ್ ಇಲ್ಲ ಅಂತ ಬಂದಿದ್ದಕ್ಕೆ ಸಬ್ ರಿಜಿಸ್ಟರ್ ಅಲ್ಲಿ ಯಾರೋ ಒಬ್ರು ಆಪರೇಟರ್ ಕೌಂಟರ್ ಅಲ್ಲಿ ದುಡ್ಡು ಇಸ್ಕೊಂತಾ ಇದ್ರು. ಅದು ಲೈವ್ ತಗೋ ವಿಡಿಯೋ ಮಾಡಿದ್ರೆ ಇಲ್ಲಿ ಸಬ್ ರಿಜಿಸ್ಟರ್ ಏನ್ ಹೇಳ್ತಾರೆ, ಅವರೇ ಕೊಟ್ಟಿರೋದು, ಅವ್ರು ಇಸ್ಕೊಂಡಿಲ್ಲ, ಹಂಗೆ ಹಂಗೆ ಅಂತ ಇದ್ ಮಾಡ್ತಾರೆ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ಇದನ್ನ ಅರಗಿಸ್ಕೊಳ್ಬೇಕೋ ಗೊತ್ತಿಲ್ಲ. ಎಂತ ಕಳ್ಳ ಭ್ರಷ್ಟ ಅಧಿಕಾರಿಗಳಂದ್ರೆ ಎಲ್ಲ ಸಪೋರ್ಟ್ ಮಾಡೋರು. ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಯಾರಂದ್ರೆ ಇಲ್ಲಿನ ಅಧಿಕಾರಿಗಳೇ, ಮೇಲಧಿಕಾರಿಗಳೇ ಸಪೋರ್ಟ್ ಮಾಡೋದು. ತಿಂಗಳ ಮಾಮೂಲಿ ಹೋಗೋದು, ದಿನ ಇಷ್ಟು ಕಲೆಕ್ಷನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸಬ್ ರಿಜಿಸ್ಟರ್ ಕೊಡೋದು, ಆಮೇಲೆ ಇನ್ನು ಬೇರೆಯವ್ರಿಗೆ ಕೊಡೋದು, ಎಲ್ಲರಿಗೂ ಕೊಡೋದೇ ಆಯ್ತು. ಅದೇ ರೀತಿಯಾಗಿ ಇಲ್ಲೊಂದು ಏನು ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆ ಅಂತ ಹಾಕಿದಿರಿ. ಇದ್ರಲ್ಲಿ ಒಂದು ನಂಬರ್ ಕೂಡ ವ್ಯಾಲಿಡ್ ಇಲ್ಲ. ಇವತ್ತಾನೆ ಎಲ್ಲಾ ನಂಬರ್ಗೂ ಫೋನ್ ಮಾಡಿದ್ರು ಕೂಡ ಎಲ್ಲಾ ನಂಬರು ಇನ್ವ್ಯಾಲಿಡೇ, ಪ್ರತಿಯೊಂದು ನಂಬರು ಇನ್ವ್ಯಾಲಿಡೇ. ಇದನ್ನ ಹೆಂಗಿ ಇವರು ವ್ಯವಸ್ಥಿತವಾಗಿ ಮಾಡೋರು ಅಂದ್ರೆ ಸುಮ್ನೆ ಶೋ ಆಫ್ ಮಾತ್ರ ಹಾಕೋರೆ ಭ್ರಷ್ಟಾಚಾರ ನಿಗ್ರಹ ದಳ ಅಂತ. ಆದ್ರೆ ಮೊನ್ನೆ ಕೂಡ ಸಬ್ ರಿಜಿಸ್ಟರ್ ರೈಡ್ ಆಗೈತೆ. ಯಾರು ಇದ್ರ ಬಗ್ಗೆ ಕ್ರಮ ತಗೊಂತಾ ಇಲ್ಲ. ಇವಾಗ ಕೂಡ ಲಂಚ ಇಸ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಲಂಚ ಇಸ್ಕೊಂಡು ಕೆಲಸ ಮಾಡ್ಕೊಂಡು ಅದು ಪ್ರೂಫ್ ಸಮೇತ ಇವಾಗ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಮೇಡಮ್ ಹೆಂಗ್ ಮೇಡಮ್ ದುಡ್ಡು ಇಸ್ಕೊಂಡ್ರಿ? ದುಡ್ಡು ಇಸ್ಕೊಂಡ್ರಿ ಇವ್ರ ಹತ್ರ? ದುಡ್ಡು ಇಸ್ಕೊಂಡ್ರಲ್ಲ ಇವಾಗ ಯಾಕೆ ಸರ್ ದುಡ್ಡು ಕೊಟ್ಟಿದ್ದಣ? ಯಾಕೆ ದುಡ್ಡು ಕೊಟ್ರಿ? ಯಾಕಣ್ಣ ದುಡ್ಡು ಕೊಟ್ರಿ? ಯಾಕೆ ದುಡ್ಡು ಕೊಟ್ರಿ? ಏನ್ ಮಾಡಿದ್? ಏನ್ ಕೊಟ್ರಿ? ಸಂಬಳ ಕೊಡ್ತಾರ ಅವ್ರಿಗೆ. ಯಾಕೆ ದುಡ್ಡು ಕೊಟ್ರಿ? ಅಲ್ಲ ಯಾಕೆ ದುಡ್ಡು ಕೊಟ್ರಿ ಅಂತ ಕೇಳ್ತಾ ಇರೋದು. ಯಾಕೆ ದುಡ್ಡು ಕೊಟ್ರಿ? ನೀವು ದುಡ್ಡು ಕೊಡಂಗಿಲ್ಲ, ಅವ್ರ ಕೆಲಸ ಮೇಡಮ್ ಯಾಕೆ ಮೇಡಮ್ ದುಡ್ಡು ಇಸ್ಕೊಂಡ್ರಿ? ಅಲ್ಲ ಕೇಳಿಲ್ಲ ಅಂದ್ರೂ ವಾಪಸ್ ಇಸ್ಕೊಂತೀರ ಮೇಡಮ್? ಯಾಕೆ? ಅಲ್ಲ ವಾಪಸ್ ಕೇಳಿಲ್ಲ ಮೇಡಮ್, ಕೇಳಿಲ್ಲ ಅಂದ್ರೂ ಅಷ್ಟೇ. ನೀವ್ ಯಾಕೆ ಸರ್ ದುಡ್ಡು ಕೊಡ್ತೀರಾ ಸರ್? ನೀವು ಸಿಟಿಸನ್. ವಾಪಸ್ ಎತ್ಕೊಳ್ಳಿ ದುಡ್ಡು. ನೀವು ಸರ್ಕಾರಿ ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಕೊಡಬಾರ್ದು. ಅರ್ಥ ಆಯ್ತಾ? ಫ್ರೀಯಾಗಿ ಮಾಡಿಸ್ಕೊಬೇಕು. ಇದು ನಿಮ್ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ. ಭಾರತದ ಸಂವಿಧಾನದ ಅಡಿಯಲ್ಲಿ ಇದು ಜವಾಬ್ದಾರಿ ನಿಮ್ದು. ಮೇಡಮ್ ನೀವು ಇಸ್ಕೊಂಬಾರ್ದು ಮೇಡಮ್. ನಾನು ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ನಿಮ್ಮ ಹೆಸರೇನು ಮೇಡಮ್? ನೀವು ID ಕಾರ್ಡ್ ಹಾಕಿ. ಎಲ್ಲಿ ನಿಮ್ಮ ಹೆಸರು? ತಗೊಂಡಿಲ್ಲ ಸರ್. ಅಲ್ಲ ನೀವ್ ಯಾಕೆ ಸರ್ ಕೊಟ್ರಿ ಮೇಡಮ್? ನೀವು ವಾಪಸ್ ಕೊಡ್ಬೇಕಾಗಿತ್ತು. ನಿಮ್ಮ ಹೆಸರೇನು ಮೇಡಮ್? ಅವ್ರದ್ದು ಅಟ್ಲೀಸ್ಟ್ ನಿಮ್ಮ ಹೆಸರೇನು? ಅಲ್ಲ ನಾವು ಮಹಿಳೆನಂತ ಮರ್ಯಾದೆನೆ ಕೊಟ್ಟು ಮಾತಾಡ್ತಾ ಇದ್ರಿ. ದಯವಿಟ್ಟು ನಿಮ್ಮ ಹೆಸರೇನು ಹೇಳಿ. ಆಯ್ತು, ರಿಜಿಸ್ಟರ್ಗೆ ಹೇಳ್ತೀನಿ ಬನ್ನಿ. ಲಂಚ ತಗೊಂಡಿದ್ದಾರೆ ನೋಡಿ, ನಿಮ್ಗೆ ಲಂಚ ಕೊಟ್ಟು ವಾಪಸ್ ತಗೊಂಡು. ದೇವನಹಳ್ಳಿ ಅಂದ್ರೆ ಹಿಂಗೆ ಆಗ್ಬಿಟ್ಟಿದೆ ಸರ್. ಲಂಚ ತಾಲೂಕು ಆಫೀಸಲ್ಲಿ ಲಂಚ. ಅಲ್ಲಿ ರೆಕಾರ್ಡ್ ನೋಡಿ ಸರ್, ನೋಡಿ ವಾಪಸ್ ಕೊಟ್ಟಿರೋದಲ್ಲ. ನಾನು ಕೊಟ್ಟ ಮೇಲೆ ವಾಪಸ್ ಕೊಟ್ಟಿರೋದು. ಆಯ್ತು ಬಿಡಿ ಸರ್, ನೀವು ಇದ್ರಲ್ಲಿ ಇನ್ವಾಲ್ವ್ ಅಂತ ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡಿಸ್ತೀನಿ ಬಿಡಿ. ಕೃಷ್ಣ ಬೈರೇಗೌಡರು ಏನು ನೀವು ಕಂದಾಯ ಇಲಾಖೆದ ದೊಡ್ಡ ಬದಲಾವಣೆ ತರ್ತೀರಿ, ತರ್ತೀರಿ ಅಂತ ಏನು ಭಾಷಣಗಳು ಮಾಡ್ತಾ ಇದ್ದೀರಾ? ದಯವಿಟ್ಟು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿ. ದೇವನಹಳ್ಳಿ ಅನ್ನೋದು ಭ್ರಷ್ಟಾಚಾರದ ದೊಡ್ಡ ಕೂಪ ಆಗ್ಬಿಟ್ಟೈತೆ. ಇಲ್ಲಿ ತಾಲೂಕು ಆಫೀಸ್ ರೆಕಾರ್ಡ್ ರೂಮ್ ಹತ್ರ ನೋಡಿ ನಿಂತ್ಕೊಳ್ಳಿ. ಎಷ್ಟೊಂದು ಜನ ಬರ್ತಾ ಇದಾರೆ, ಎಷ್ಟೊಂದು ಜನ ಹೋಗ್ತಾ ಇದಾರೆ. ರಾಜಕೀಯನ ಅಧಿಕಾರಿಗಳನ್ನ ನಿಮ್ಮ ಸ್ವಂತ ಉಪಯೋಗಕ್ಕಂತೂ ಬಳಸಬೇಡಿ. ಸಾರ್ವಜನಿಕ ಉಪಯೋಗ ಬಳಸ್ರಿ, ಸಮಾಜ ಉದ್ಧಾರಕ್ಕಾಗಿ ಬಳಸ್ರಿ. ಲಂಚ ತಗೊಂಡು ಕೆಲಸ ಮಾಡೋ ನಾಲಾಯಕ ಕಳ್ಳ ಭ್ರಷ್ಟ ಅಧಿಕಾರಿಗಳನ್ನ ದಯವಿಟ್ಟು ಈ ಕೂಡಲೇ ಅಮಾನತು ಮಾಡಬೇಕು. ಈ ಕೂಡಲೇ ಅವ್ರ ಕೆಲಸದಿಂದನೇ ವಜಾ ಮಾಡಬೇಕು. ಅಂತ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಉಳಿತದೆ, ಸಂವಿಧಾನ ಉಳಿತದೆ. ಎಲ್ರಿಗೂ ಒಳ್ಳೇದಾಗ್ಲಿ.